ಇದೆಂತ ಇದು ಏನ್ ಯಾವ್ದ್ರಲ್ಲ ನೋಡಿದ್ರು ಇದೇ ಬರ್ತಾ ಉಂಟು RPC ಅದು ಎಂತ ಇದು RPC ಅದು ಯಾಕೆ ಈ ಜನರು ಮೋಸ ಹೋಗ್ತಾರ ಉಂಟು ನೋಡಿ RPC ಯಾಕೆ ಗೊತ್ತಿದ್ದು ಯಾಕೆ ಈ ಜನರು ಮೋಸ ಹೋಗ್ತಾರ ಚೈನ್ ಬಿಸ್ನೆಸ್ ಸ್ಕ್ಯಾಮ್ ಇದೆಂತ ಮೀಡಿಯಾದಲ್ಲೆಲ್ಲ RPC ಅಂತ ಬರ್ತಾ ಉಂಟು ಎಂತ ಇದು ನಮಸ್ತೆ ಎಲ್ಲರಿಗೂ ಕುಸುಮ ಸುವರ್ಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೋಡಿ ಒಬ್ರು 56,000 ಹಾಕಿದಾರಂತೆ ಅವರು ತುಂಬಾ ಬೇಜಾರಲ್ಲಿದ್ದಾರೆ ಈಗ ಆಧಾರ್ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಆಧಾರ್ ಒಂದು ಕೊಡಬೇಡಿ ಯಾಕಂದ್ರೆ ನಾವು ಆಧಾರ್ ಅನ್ನು ಎಲ್ಲಾ ಬ್ಯಾಂಕ್ ಅಕೌಂಟ್ ಪಾನ್ ಕಾರ್ಡ್ ಅಲ್ಲಿ ಎಲ್ಲಾ ಲಿಂಕ್ ಮಾಡಿರ್ತೇವೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಮೇನ್ ಆಧಾರ್ ಲಿಂಕ್ ಇಂದಲೇ ಕೇಳ್ತಾರೆ OTP ಮುಖಾಂತರ ಇಷ್ಟು ಕಳ್ಕೊಂಡದ್ದು ಸಾಕು ಆಧಾರ್ ಒಂದು ಯಾರು ಕೊಡ್ಬೇಡಿ ಇದ್ರಿಂದಾದ್ರೂ ಬುದ್ಧಿ ಕಲಿಬೇಕು ನಾವು ಇನ್ನಾದ್ರೂ ಚೈನ್ ಲಿಂಕ್ ಅದಕ್ಕೆ ಇದೆಲ್ಲ ದುಡ್ಡು ಹಾಕೋದು ಬಿಟ್ಟು ಸ್ವಲ್ಪ ಬುದ್ಧಿ ಕಲಿಬೇಕು ನಾವು ನಮಗೆ ಬಹಳ ಸುಲಭದಲ್ಲಿ ದುಡ್ಡು ಸಿಗುದಂದ್ರೆ ಅದು ನಾವೇ ಆಲೋಚನೆ ಮಾಡ್ಬೇಕು ಅದು ಹೌದಾ ಅಲ್ವಾ ಅಂತ ಯಾಕೆ ದುಡ್ಡು ಹಾಕಬೇಕು ನಾವು ಕಷ್ಟಪಟ್ಟು ದುಡ್ದು ಸಂಪಾದಿಸಿದ ದುಡ್ಡನ್ನು ಯಾಕೆ ಹೀಗೆ ಕಳ್ಕೊಳ್ಬೇಕು ಕೆಲವರು ಸಾಲ ಮಾಡಿ ಹಾಕಿದ್ದಾರೆ ಅಂತ ಹೇಳ್ತಾರೆ ದಯವಿಟ್ಟು ತುಂಬಾ ಕೇಳುವಾಗ ತುಂಬಾ ಬೇಸರ ಆಗ್ತದೆ ಯಾಕೆ ಹಾಕಬೇಕು ಇದರಲ್ಲಿ ಮೇನ್ ನಮ್ಮ ಹಳ್ಳಿ ಒಳಗೆ ಕೂಡ ಹೋಗಿದ್ದಾರೆ ಈಗ ಎಲ್ಲ ಹೆಂಗಸರೆಲ್ಲ ದುಡ್ಡು ಕಳ್ಕೊಂಡಿದ್ದಾರೆ ಯಾರು ಬೀಡಿ ಕಟ್ಟಿ ಕೂಲಿ ಮಾಡಿದ ದುಡ್ಡು ಅದನ್ನೆಲ್ಲ ಕಳ್ಕೊಂಡಿದ್ದಾರೆ ಎಷ್ಟು ಬೇಸರ ಆಗ್ಬಹುದು ದಯವಿಟ್ಟು ಒಂದು ಪೈಸೆ ಆದ್ರೂ ಹೂಡಿಕೆ ಮಾಡುವಾಗ ಆಲೋಚನೆ ಮಾಡಿಕೊಂಡು ಮಾಡಿ ಅದರನ್ನು ಸರಿ ವಿಚಾರಿಸಿ ಅದರ ಕಂಪನಿಯ ಮೇನ್ ಬ್ರಾಂಚ್ ಅದೆಲ್ಲ ವಿಚಾರಿಸಿ ನಾವೊಂದು 1 ರೂಪಾಯಿ ಆದ್ರೂ ದುಡ್ಡು ಹೂಡಿಕೆ ಮಾಡಿ ದಯವಿಟ್ಟು ಆಮೇಲೆ ನಾವು ಆಲೋಚನೆ ಮಾಡಿದ್ರೆ ಸಾಧ್ಯವಿಲ್ಲ ಇನ್ನೇನು ಮಾಡುದು ನೋಡಿ ಇದು ಚೈನ್ ಲಿಂಕ್ ಇಂದು ನಿನ್ನೆ ವಿಷಯ ಅಲ್ಲ ಯಾವಾಗ 90ರ ದಶಕದಿಂದ ಯಾವ್ದಪ್ಪ ಗುರುಟೀಕ್ ಅಂತ ಒಂದಿತ್ತು ಸಂಸ್ಥೆ ಅದ್ರಲ್ಲಿ ಇಷ್ಟು ದುಡ್ಡು ಹಾಕಿದ್ರೆ ನಿಮಗೆ ಎಷ್ಟು ವರ್ಷದಲ್ಲಿ ಡಬ್ಬಲ್ ಆಗಿ ಸಿಗ್ತದೆ ಅಂತ ಹೇಳ್ತಾ ಇದ್ರು ಅವಾಗ ಯಾರಿಗೆ ಸಿಕ್ಕಿದೆ ಯಾರಿಗೂ ಸಿಗ್ಲಿಲ್ಲ ಆಮೇಲಿಂದ ಕಂಟಿನ್ಯೂ ಆಗ್ತಾ ಈಗ ಎಷ್ಟೋ ಸ್ಕ್ಯಾಮ್ ಆಗ್ತಾ ಉಂಟು ಆದ್ರೂ ಜನರಿಗೆ ಯಾಕೆ ಗೊತ್ತಿಲ್ಲ ನಮ್ಮ ಪರಿಚಯದಲ್ಲಿ ಎಲ್ಲಾ ಹೆಂಗಸರು ದುಡ್ಡು ಹಾಕಿದ್ದಾರೆ ನನ್ನ ಹತ್ರನು ಕೇಳಿದ್ರು ನನ್ನ ಹತ್ರ ದುಡ್ಡು ಇಲ್ಲ ಅದಕ್ಕೆ ಹಾಕುದು ನಾನು ಸೇರುದು ಇಲ್ಲ ಹಾಗಿದ್ರೆ ನಾನು ಹೋಗಿ ಬ್ಯಾಂಕಲ್ಲಿ ಇರ್ತೇನೆ ಅಂತ ಹೇಳಿದೆ ಯಾಕೆ ಇನ್ನೂ ಜನರಿಗೆ ಇಷ್ಟು ಎಜುಕೇಟೆಡ್ ಆಗಿ ಯಾಕೆ ಬುದ್ಧಿ ಬರುದಿಲ್ಲ ಅಂತ ಗೊತ್ತಾಗುದಿಲ್ಲ ಧರ್ಮಕ್ಕೆ ಯಾಕೆ ದುಡ್ಡು ಕೊಡ್ತಾರೆ ಯಾರಾದ್ರೂ ನಾವೀಗ ಒಂದು ದಿವಸ ಕೆಲಸ ಮಾಡಿದ್ರು ಅದಕ್ಕೆ ಸಂಬಳ ಕೊಡ್ಬೇಕಿದ್ರು ಹಿಂದೆ ಮುಂದೆ ನೋಡ್ತಾರೆ ಈಗ ಧರ್ಮಕ್ಕೆ ಯಾಕೆ ಕೊಡ್ತಾರೆ ಒಂದು 10 ರೂಪಾಯಿಯು ಧರ್ಮಕ್ಕೆ ಯಾರು ಕೊಡುವವರಿಲ್ಲ ಅದು ಫಸ್ಟಿಗೆ 2,000 ಕಟ್ಟಬೇಕಂತೆ 2,000 6,000 ಇಲ್ಲ 18,000 ಕಟ್ಟಬೇಕಂತೆ ಅದು ಅವರದ್ದು ವಿಡಿಯೋ ಉಂಟಂತೆ ಅದನ್ನು ನೋಡ್ಬೇಕಂತೆ ನಮಗೆ ದುಡ್ಡು ಹಾಕ್ತಾರಂತೆ ಧರ್ಮಕ್ಕೆ ಯಾರು ದುಡ್ಡು ಹಾಕ್ತಾರೆ ಯಾಕೆ ಜನ ಎಲ್ರು ಕಟ್ಟಿದ್ದಾರೆ ನಮ್ಮ ರಿಲೇಟಿವ್ಸ್ ಒಬ್ರು ಕಟ್ಟಿದ್ದಾರೆ ಫಸ್ಟಿಗೆ 6,000 ಕಟ್ಟಿದ್ರಂತೆ ಅದಕ್ಕೆ ಅವರಿಗೆ 12,000 ಬಂತಂತೆ ಈಗ ಪುನಃ 18,000 ಹಾಕಿದ್ದಾರೆ ನಿನ್ನೆಯಿಂದ ಯಾರು ಅದಕ್ಕೆ ರಿಪ್ಲೈ ಅವರ ಸಾಫ್ಟ್ವೇರ್ ಇದಾಗುದಿಲ್ಲ ಅಂತೆ ಮೊಬೈಲ್ ಇದಾಗುದಿಲ್ಲ ತಿರುಗ್ತಾ ಉಂಟಂತೆ ನೋಡಿ ಈಗ ಒಬ್ರು ಬಂದ್ರು ಅಂತ ನಾವು ಸೇರ್ತೇವೆ ನಮ್ಮ ಹತ್ರ ಕೆಲವ್ರ ಹತ್ರ ದುಡ್ಡು ಇರುದಿಲ್ಲ ನಮ್ಮ ಹತ್ರ ಯಾರ ಹತ್ರ ದುಡ್ಡು ಇರ್ತದೆ ಕೆಲವ್ರ ಹತ್ರ ಒಂದು 100 ರೂಪಾಯಿ ದುಡ್ಡಿಗೂ ಕಷ್ಟ ಇರ್ತದೆ ನಮಗೆ ದುಡ್ಡು ಬರ್ತದಲ್ಲ 200 ರೂಪಾಯಿಗೆ ಬಂದ್ರೆ ಸುಮಾರು ಆಗ್ತದಲ್ಲ ದುಡ್ಡು ನಾವು ಫಸ್ಟಿಗೆ ಹಾಕಿದ ದುಡ್ಡನ್ನು ಆಲೋಚನೆ ಮಾಡುದಿಲ್ಲ ಬರ್ತದಲ್ಲ ಅಂತ ಆಲೋಚನೆ ಮಾಡಿ ಯಾರ ಹತ್ರವೂ ಕೆಲವರು ಇದ್ರೆ ಹಾಕ್ತಾರೆ ಇಲ್ಲ ಇದ್ರೆ ಕೆಲವರು ಸಾಲ ತಕೊಂಡು ಹಾಕ್ತಾರೆ ಯಾಕೆ ಬೇಕು ಬರ್ತದ ನಮ್ಗೆ ನಾವು ನಿಯತ್ತಾಗಿ ದುಡಿಬೇಕು ಅದನ್ನು ಕೂಡಿಡುದು ಅದನ್ನು ಕೆಲವರು ಕೂಡಿಟ್ಟ ದುಡ್ಡನ್ನು ಹಾಕ್ತಾರೆ ಹೋದ ಮೇಲೆ ಚಿಂತೆ ಮಾಡ್ತಾರೆ ಮತ್ತೆ ಟೆನ್ಷನ್ ಮಾಡ್ತಾರೆ ಕೆಲವರು ಸಾಯ್ಲಿಕ್ಕೂ ಹೋಗ್ತಾರೆ ಯಾಕೆ ಸ್ವಲ್ಪ ಆಲೋಚನೆ ಮಾಡ್ಬೇಕು ಒಬ್ರು ಹೇಳಿದ್ರು ಅಂತ ಹೇಳಿ ಸೀದಾ ಹೋಗಿ ಸೇರುದಲ್ಲ ನಾವು ಅದರ ಬ್ಯಾಕ್ ಗ್ರೌಂಡ್ ಅನ್ನು ವಿಚಾರಿಸಬೇಕು ಇಂಟರ್ನೆಟ್ ಜಾಲ ಎಷ್ಟೋ ಇದೆ ಇನ್ನಾದ್ರೂ ಸ್ವಲ್ಪ ಮೋಸ ಹೋಗುದನ್ನು ನಿಲ್ಲಿಸಿ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡನ್ನು ಯಾರಿಗೋ ಹಾಕಿ ಎಲ್ಲಿಗೋ ಹಾಕಿ ಕಳ್ಕೊಳ್ಳೋದು ಬಿಟ್ಟು ಅದಕ್ಕೆ ಬೇಕಾದ ಈಗ ಸರ್ಕಾರದ ಏನೋ FD ಬಡ್ಡಿ ಅದು ಇದೆಲ್ಲ ಕೊಡ್ತಾರೆ ಅದಕ್ಕೆ ಹಾಕಬಹುದಲ್ಲ
ನಾವು ಮೋಸ ಹೋಗುವವರು ಇರುವ ತನಕ ಮೋಸ ಮಾಡುವವರು ಇದ್ದೇ ಇರ್ತಾರೆ. ನಾವು ಆಲೋಚನೆ ಮಾಡಿ ಸೇರ್ಬೇಕು. ನಾವು ಧರ್ಮದ ದುಡ್ಡಲ್ಲ, ನಾವು ದುಡ್ದ ದುಡ್ಡು, ಕಷ್ಟಪಟ್ಟು ದುಡ್ದ ದುಡ್ಡು ಇದ್ರಲ್ಲೆಲ್ಲ ಗೊತ್ತಿದ್ದವರು ಹೋಗುದಿಲ್ಲ. ಸ್ವಲ್ಪ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ಸ್ವಲ್ಪ ಅದನ್ನ ಡಬ್ಬಲ್ ಮಾಡಿಕೊಳ್ಳುವ ಅಂತ ಆಸೆಯಲ್ಲಿ ಹೋಗ್ತಾರೆ. ಆದ್ರೆ ಸ್ವಲ್ಪ ಆಲೋಚನೆ ಮಾಡಿಕೊಳ್ಳಬೇಕು. ಯಾಕೆ ನಾವು ಅದಕ್ಕೆಲ್ಲ ಕೊಡ್ಬೇಕು? ಆದ್ರೆ ವಿಡಿಯೋ ನೋಡಿದ್ರೆ ಅದರಲ್ಲಿ ಅವರಿಗೆ ಲಾಭ ಉಂಟು, ವ್ಯೂಸ್ ಬರ್ತದಲ್ಲ ಅದ್ರಲ್ಲಿ ಲಾಭ ಉಂಟು, ನೀವು ದುಡ್ಡು ಹಾಕಿದ್ರೆ ಅದ್ರಲ್ಲೂ ಲಾಭ ಉಂಟು, ಅದೆಲ್ಲ ದುಡ್ಡು ಅವರಿಗೆ ಹೋಗಿ ಸೇರಿರ್ತದೆ. ನಿಮಗೆ ಏನುಂಟು ಈಗ? ನೋಡಿ, ನಿಮ್ಮ ಹತ್ರ ಸೇರಿ ಅಂತ ಹೇಳಿದ್ರೆ ನೀವು ಸೇರಿದ್ರಿ, ನೀವು ಅದ್ರ ಏನಾದ್ರೂ ಬ್ಯಾಕ್ ಗ್ರೌಂಡ್ ಅನ್ನು ವಿಚಾರಿಸಿದ್ದೀರಾ? ಇಲ್ಲ. ಅದ್ರ ಒಂದು ಆಪ್ ಉಂಟು, ಅದರ ಮುಖಾಂತರ ಸುಮ್ಮನೆ ಯಾಕೆ ದುಡ್ಡು ಕೊಡ್ತಾರೆ? ಅದರ ಕಂಪನಿ ಯಾವುದು, ಅದರ ಏನು ವಿಚಾರಿಸ್ಬೇಕು, ಅದರ ಮೇನ್ ಆಫೀಸ್ ಎಲ್ಲಿ, ಅದ ಹೌದಾ ನಮಗೆ ಸಿಗ್ತದ? ಏನಿಲ್ಲ ಇದ್ರೆ ಹೋಗಿ ಆದ್ರೂ ವಿಚಾರಿಸಬಹುದಲ್ಲ. ನಿಮಗೆ ಬಂದು ಹೇಳಿದ್ರು ನೀವು ಸೇರಿ. ಯಾಕೆ? ನಾವು ಸುಮ್ಮನೆ ಕಷ್ಟಪಟ್ಟು ದುಡಿದ ದುಡ್ಡಲ್ಲ. ಇನ್ನಾದ್ರೂ ನಿಲ್ಲಿಸಿ. ಈಗ ಎಲ್ರೂ ಎಜುಕೇಟೆಡ್ ಇದ್ದಾರೆ, ಮೊದ್ಲಿನಾಗೆ ಅನ್ಎಜುಕೇಟೆಡ್ ಯಾರು ಇಲ್ಲ. ಯಾಕೆ ನಾವು ಸುಮ್ಮನೆ ದುಡ್ದ ದುಡ್ಡನ್ನ ಹಾಗೆ ಹಾಕಬೇಕು? ನಾವೀಗ ಚೈನ್ ಲಿಂಕ್ ಏನು ಅಂತ ನೋಡೋಣ. ಈಗ ನಾನು ಒಂದು ಸ್ಕೀಮಿಗೆ ಸೇರಿದೆ, ಒಂದು 2,000 ದುಡ್ಡು ಕಟ್ಟಿ ಸೇರಿದೆ. ಆ 2,000 ದುಡ್ಡು ಕಟ್ಟಿದೆ. ಪುನಃ ನಾನು 2 ಜನ ಮಾಡ್ಬೇಕು. ಆ 2 ಜನರ ಹತ್ರ 2,000 ತಕೊಳ್ಬೇಕು. ಅವ್ರದ್ದು 2,000 4,000 ಆಯ್ತು, ನಂದು 2,000 ಆಯ್ತು, 6,000 ಅಲ್ಲಿಗೆ ಆಯ್ತು. ನಾನು ಆ ಜನ ಮಾಡ್ಬೇಕು. ಆ ಜನ ಮಾಡಿದ್ರಿಂದ ನನಗೆ ಅದರಿಂದ 200 ರೂಪಾಯಿ ಸಿಗ್ತದೆ. ನಾನು ಆ 2,000 ಕೊಟ್ಟದ್ದು ಅದು ಹೋಯ್ತು. ಈಗ ಪುನಃ ನಾನು 2 ಜನ ಮಾಡಿದೆಲ್ಲ, ಆ 2 ಜನ ಪುನಃ ಅವ್ರು 2 ಜನ ಮಾಡ್ಬೇಕು. ಹಾಗೆ ಅದು ಸಮೂಹ ದೊಡ್ಡದಾಗ್ತಾ ಹೋಗ್ತದೆ. ಆಗ ದುಡ್ಡು ಅಲ್ಲಿ ಒಟ್ಟು ಸೇರುವ ಅಮೌಂಟ್ ಎಷ್ಟಾಯ್ತು ಅದನ್ನು ಯಾರು ಲೆಕ್ಕ ಮಾಡುದಿಲ್ಲ. ನನಗೆ ಹೀಗೆ ಆ ಜನ ಕೂಡ ಮಾಡಿದ್ದೇವೆ ನಾವು. ಆ ಜನ ಮಾಡಿದ್ದಕ್ಕೆ ಒಂದು 200 ರೂಪಾಯಿ ಹಾಗೆ ಬರ್ತದೆ. ಆ ನನ್ನ ಫಸ್ಟಿಗೆ ನಾನು ಸೇರಿದ್ದು ನನಗೆ ನನ್ನ 2,000 ಬರ್ಬೋದು. ಆ ಲಾಸ್ಟಿಗೆ ಆ ದೊಡ್ಡ ಸಮೂಹ ಆಗಿರ್ತದಲ್ಲ, ಆ ಲಾಸ್ಟಿನವರಿಗೆ ಆಗುವಾಗ ಆ ಸ್ಕೀಮ್ ಅನ್ನು ನಿಲ್ಲಿಸಿ ಬಿಡ್ತಾರೆ. ಆ ಲಾಸ್ಟಿನವರಿಗೆ ಹಾಕಿದ ದುಡ್ಡು ಹೋಯ್ತು. ಅಲ್ಲಿ ಅವರಿಗೆ ದೊಡ್ಡ ಸಮೂಹ ಆಗುವಾಗ ಒಟ್ಟು ಎಷ್ಟು ದುಡ್ಡು ಸೇರಿರ್ಬೋದು ಅದನ್ನು ಯಾರೂ ಆಲೋಚನೆ ಮಾಡುದಿಲ್ಲ. ಆ ಫಸ್ಟ್ ಟೈಮ್ ಯಾರು ಸೇರಿರ್ತಾರೆ ಅವರಿಗೆ ಲಾಭ ಸಿಕ್ಕಿರ್ಬೋದು ಸ್ವಲ್ಪ ಆದ್ರೂ. ಆ ಲಾಸ್ಟ್ ಟೈಮ್ ಯಾರು ಸೇರಿರ್ತಾರ ಅವರಿಗೆ ಅದರಿಂದ ಏನು ಸಿಗುದಿಲ್ಲ. ಆದ್ರಿಂದ ನಾವು ಒಂದು ಯಾವುದೇ ಸ್ಕೀಮ್ ಆಗ್ಲಿ ಯಾವುದೇ ಇದಾಗ್ಲಿ ಸೇರುವಾಗ ಆಲೋಚನೆ ಮಾಡಿ ಸೇರ್ಬೇಕು. ಆ ಸೇರಿದ ನಂತರ ನಾವು ಮತ್ತೆ ತಲೆಬಿಸಿ ಮಾಡಿದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಇನ್ನಾದ್ರೂ ನಾವು ಯಾವುದೇ ಸ್ಕೀಮಿಗೆ ಸೇರುವಾಗ ಅದ್ರ ತಲೆ ಬುಡ ಅದನ್ನು ಸರಿಯಾಗಿ ಪರಿಶೀಲಿಸಿ ಸೇರ್ಬೇಕು. ಅದು ಹೌದಾ ಏನಂತ ಪರಿಶೀಲಿಸಿ ಆಮೇಲೆ ಸೇರ್ಬೇಕು. ನಾವು ಸೇರಿದ ನಂತರ ಆಲೋಚನೆ ಮಾಡಿದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡಿ, ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.